ಮುಕ್ತಿಯ ಮಹಾ ಸಾನ್ನಿಧ್ಯ ಕಾಶಿ ಕ್ಷೇತ್ರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ. ತ್ರಿಕಾಲ ನೇತ್ರ ತ್ರಿನೇತ್ರ ಶೂಲ ತ್ರಿಶೂಲಗಾತ್ರಂ. ಶಿವರಾತ್ರಿ ವಿಶೇಷ ಮಹರ್ಷಿವಾಣಿ ಇದೇ ಸೋಮವಾರ ಬೆಳಿಗ್ಗೆ 8 ರಿಂದ 10 ರವರೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಲ್ಸರ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇತ್ತೀಚೆಗಷ್ಟೇ ಮೇಲುಕೋಟೆಗೆ ತೆರಳಿದರು. ಅಲ್ಲಿ ಸ್ಥಾನಿಕಂ ನಾಗರಾಜ ಅಯ್ಯಂಗಾರ್ ಸಾಂಸ್ಕೃತಿಕ ವೇದಿಕೆ ಮೇಲುಕೋಟೆ ಮತ್ತು ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆ ವತಿಯಿಂದ ಶ್ರೀ ಚಲುವನಾರಾಯಣ ಸ್ವಾಮಿ ಅವರ ಅದ್ಧೂರಿ ರಥಸಪ್ತಮಿ ಉತ್ಸವ ಮತ್ತು 20ನೇ ವರ್ಷದ ರಾಜ್ಯ ಮಟ್ಟದ ಜಾನಪದ ಕಲಾಮೇಳವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸೋದರ ಜೊತೆಗೆ ಸೂರ್ಯಮಂಡಲ ವಾಹನೋತ್ಸವವನ್ನು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನು ನಾವು ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸ್ತಾ ಇದ್ವಿ. ಆ ಕಾರ್ಯಕ್ರಮವನ್ನು ಮತ್ತೆ ಇವತ್ತು ಕೂಡ ಮುಂದುವರಿಸ್ತಾ ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೀಗ ನೋಡುವಂಥದ್ದು ಮೇಲುಕೋಟೆಯ ಬೃಹತ್ ಕಲ್ಯಾಣಿಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಾಂಬ ಸದಾಶಿವನಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಿದರು. ವಿಶೇಷ ಪೂಜಾನುಷ್ಠಾನವನ್ನು ಕೂಡ ನೆರವೇರಿಸಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ರಥಸಪ್ತಮಿಯ ಉತ್ಸವಕ್ಕೆ ನಾವು ಬಂದಿದ್ದೇವೆ. ತಾವೀಗ ನೋಡ್ತಿರ್ತಕ್ಕಂಥದ್ದು ನರಸಿಂಹ ಕ್ಷೇತ್ರ. ಮೇಲ್ಭಾಗದಲ್ಲಿ ನರಸಿಂಹ ಇರ್ತಕ್ಕಂಥದ್ದು, ತಳಭಾಗದಲ್ಲಿ ಚಲುವನಾರಾಯಣ ಇರ್ತಕ್ಕಂಥದ್ದು. ಹಾಗೆ ಸುಂದರವಾದಂಥ ಈ ಕಲ್ಯಾಣಿ, ಪರಮ ಪವಿತ್ರವಾಗಿರ್ತಕ್ಕಂಥ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ಸ್ನಾನ, ನಿತ್ಯಾನುಷ್ಠಾನ, ಪೂಜೆ ಇದೆಲ್ಲವನ್ನು ಸಹಿತ ಮಾಡಿ. ಆದರೆ ಈ ಶುದ್ಧ ಜಲವನ್ನು, ತೀರ್ಥ ಜಲವನ್ನು ಕಲುಷಿತ ಮಾಡಬಾರ್ದು. ಇದರೊಳಗೆ ಕವರ್ ಆಗಲಿ, ಬೇಡದ ವಸ್ತುಗಳಾಗಲಿ ಅಥವಾ ನಿಮಗೆ ಬೇಡ ಅನಿಸಿರೋದನ್ನು ಇಲ್ಲಿ ಬಿಟ್ಟು ನೀವು ಪುಣ್ಯ ಸಂಪಾದನೆ ಮಾಡಿಕೊಂಡ್ರೆ ಅದು ಸಾಧ್ಯವಿಲ್ಲ. ಅಲ್ಲಿ ಪುಣ್ಯನೂ ಸಿಕ್ಕೋದಿಲ್ಲ, ಅಂತಹ ಸಂಪಾದನೆ ಸಾಧ್ಯವೂ ಇಲ್ಲ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದು. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯ ಆಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಇವತ್ತಿನ ದಿವಸ, ಅದರಲ್ಲೂ ರಥಸಪ್ತಮಿ ಎಂದು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಸಾನ್ನಿಧ್ಯಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಿದ್ದಾರೆ. ಭಕ್ತರು ಸಾಕಷ್ಟು ಜನ ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಾರೆ. ಆಧ್ಯಾತ್ಮಿಕತೆ, ಧಾರ್ಮಿಕತೆ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಈ ಅನುಷ್ಠಾನದಲ್ಲಿ ಸಾಕಷ್ಟು ಪೂರ್ವಾರ್ಜಿತವಾಗಿ ನಮ್ಮ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಅಂತಹ ಒಂದು ಪುಣ್ಯ ಸಾನ್ನಿಧ್ಯ ಇರತಕ್ಕಂಥದ್ದು ತೀರ್ಥ ಸ್ನಾನ, ಜೊತೆಗೆ ಲಕ್ಷ್ಮೀ ನರಸಿಂಹರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಕ್ಷೇತ್ರ ಮತ್ತು ಚಲುವನಾರಾಯಣ ಸ್ವಾಮಿಯ ಆಸ್ಥಾನ. ಇವತ್ತು ಇಲ್ಲಿನ ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಈಗಾಗಲೇ ಕಳೆದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸಿದ್ದೀವಿ. ಹಾಗಾಗಿ ಸಾಕಷ್ಟು ಜನ ರೈತ ಬಾಂಧವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ.
ಹಾಗೆ ಈ ಕ್ಷೇತ್ರದಲ್ಲಿ ಈ ತೀರ್ಥ ಸ್ನಾನವನ್ನು ಮಾಡಿ ಪುಣ್ಯಕ್ಷೇತ್ರವನ್ನು ಅಂದರೆ ಮಾಘಮಾಸ ಈ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡೋಣ. ಅನುಷ್ಠಾನದ ಜೊತೆಗೆ ಸಾಂಬ ಸದಾಶಿವನಿಗೆ ಅಭಿಷೇಕ, ಸೂರ್ಯನಾರಾಯಣನ ಪ್ರಾರ್ಥನೆ, ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಮಂಟಪಗಳು, ಈ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿ ನ ಭೂತೋ ನ ಭವಿಷ್ಯತ್, ಇದೆಲ್ಲ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅಂದು ಕಟ್ಟಿಸಿರ್ತಕ್ಕಂಥದ್ದು. ಇವತ್ತು ಸಾಮಾನ್ಯರು ಒಂದು ಮನೆ ಕಟ್ಟಿಸೋದೇ ಕಷ್ಟ. ಭಗವಂತ ಕೊಟ್ಟಂಥ ಎಂತಹ ಸ್ಥಿತಿಗತಿಗಳಿದ್ದರೂ ಒಂದು ಸುಂದರವಾದಂತಹ ಗೂಡು ಕಟ್ಟಿಸೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಆದರೆ ಅಂದಿನ ಕಾಲದಲ್ಲೇ ಇಂತಹ ವೈಭವೀಕೃತವಾಗಿರ್ತಕ್ಕಂಥ ಆಸ್ಥಾನವನ್ನು ನಿರ್ಮಿಸಿದ್ದಾರೆ. ಇದೆಲ್ಲ ಸಾಮಾನ್ಯವಲ್ಲ, ಸಾಮಾನ್ಯರು ಮಾಡ್ತಕ್ಕಂತಹ ಕೆಲಸವೂ ಅಲ್ಲ. ಭಗವಂತನ ಕೃಪಾಶೀರ್ವಾದ, ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಅಂಥ ಒಂದು ಸ್ವಾರಸ್ಯಕರವಾದಂಥ ವಿಚಾರಗಳು ಇವೆಲ್ಲವನ್ನು ಸಹಿತ ತಿಳ್ಕೊಳ್ಬೇಕು. ಹಾಗೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಾ, ಚೆಲುವನಾರಾಯಣ ಸ್ವಾಮಿನ ಆರಾಧನೆ ಮಾಡ್ತಾ, ಈ ಕ್ಷೇತ್ರದ ಕ್ಷೇತ್ರ ನಾಯಕನ ಸಹಿತ ಪ್ರಾರ್ಥನೆ ಮಾಡಿ ಈಗ ಈ ಶುದ್ಧ ಜಲದಿಂದ ವಿಶೇಷವಾಗಿ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ಸಲ್ಲಿಸೋಣ. ಸಾಂಬ ಸದಾಶಿವ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋನ್ವೃಕ್ಷೀಯಮಾಮೃತಾತ್. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರುಗಳೇ, ತಾವೀಗ ನೋಡ್ತಾ ಇದ್ದೀರಿ ಸುಂದರವಾದಂತಹ ತೀರ್ಥಜಲ. ಈ ಸುಂದರವಾದಂತಹ ತೀರ್ಥಜಲದಲ್ಲಿ ಬೇಡದಿರತಕ್ಕಂಥ ಅನ್ಯ ಪದಾರ್ಥಗಳನ್ನು, ಜೊತೆಗೆ ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ನಿಮಗೆ ಬೇಡ ಅನಿಸಿರ್ತಕ್ಕಂತಹ ವೇಸ್ಟು ಅಂತಿಂಥದ್ದು ಇಂತಹ ಒಂದು ಪುಣ್ಯ ಸ್ಥಳದಲ್ಲಿ, ಇಂತಹ ಒಂದು ತೀರ್ಥದಲ್ಲಿ ಹಾಕಿದ್ರೆ ಇಲ್ಲಿರ್ತಕ್ಕಂಥ ಜಲಚರಗಳು, ಈ ಜಲಚರಗಳಿಗೆ ಒಂದಿಷ್ಟು ಅನ್ನ ಆಹಾರವನ್ನು ಹಾಕೋದಕ್ಕೆ ಭಗವಂತ ಇದ್ದಾನೆ. ಆದರೆ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೂ ನಾವು ಒಂದಿಷ್ಟು ಪದಾರ್ಥಗಳನ್ನು ಹಾಕ್ತೀವಿ. ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕಾಗಿ ನಾವು ಹಾಕುವ ಪದಾರ್ಥ ಅದಕ್ಕೆ ಶ್ರೇಯಸ್ಸಿರಬೇಕು, ಆಯುಷ್ ಇರಬೇಕು, ಅದಕ್ಕೆ ಆರೋಗ್ಯ ಚೆನ್ನಾಗಿರಬೇಕು. ಆದರೆ ನಮಗೆ ಬೇಡ ಅನಿಸಿರ್ತಕ್ಕಂಥದ್ದನ್ನು ತಂದು ಈ ಜಲದಲ್ಲಿ ಹಾಕಿ ಜಲದಲ್ಲಿರ್ತಕ್ಕಂಥ ಜಲಚರಗಳನ್ನು ನಾವು ನಾಶ ಮಾಡಿದ್ರೆ ಅದರ ಪ್ರಾರಬ್ಧ ಕರ್ಮ ನಮಗೆ ಆಗುವಂಥದ್ದು. ಸಾಧ್ಯವಾದಷ್ಟು ತೀರ್ಥ ಸ್ನಾನ, ಪುಣ್ಯ ಸ್ನಾನ, ಸಮುದ್ರ ಸ್ನಾನ, ಹರಿಯುವ ನೀರು, ಇಂತಹ ಒಂದು ಪುಣ್ಯ ತೀರ್ಥಗಳು ಅಥವಾ ಕಲ್ಯಾಣಿ ಇಂತಹ ಸಾನ್ನಿಧ್ಯದಲ್ಲಿ ಸಾಕಷ್ಟು ಜಲಚರಗಳಿದೆ. ಜಲಚರಗಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಎಲ್ಲರ ಕರ್ತವ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ಪ್ರಕೃತಿ ಮಾತೆ, ಪ್ರಕೃತಿಯಲ್ಲಿರ್ತಕ್ಕಂಥ ಈ ಸಮಾಜದಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸುಂದರವಾದ ಬದುಕನ್ನು ಕಾಣಬೇಕು. ಜಲಚರಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ದನಕರುಗಳಾಗಲಿ ಎಲ್ಲರಿಗೂ ಸಹಿತ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕು ಬುದ್ಧಿ ಇರ್ತಕ್ಕಂಥ ನಮಗೆ ನಾವು ಮಾಡ್ತಕ್ಕಂಥ ಅನ್ಯ ಮಾರ್ಗಗಳು ಅಥವಾ ಇನ್ನೊಂದು ಮಾರ್ಗದಿಂದ ಇಲ್ಲಿರ್ತಕ್ಕಂಥ ಈ ಮೂಕಜೀವಿಗಳು ಅಥವಾ ಜಲಚರಗಳು ಇದಕ್ಕೆ ನಾಶ ಆಗಬಾರ್ದು. ಈ ಪ್ರಕೃತಿ ಉಳಿಬೇಕು, ಪ್ರಕೃತಿ ಸಂರಕ್ಷಣೆ ಆಗಬೇಕು. ಪ್ರಕೃತಿ ಮಾತಾ ಕೀ ಜೈ.
कैलासशिखरे रम्ये शङ्करस्य शिवालये देवतास्तत्र मोदन्ते तन्मे मनः शिवसङ्कल्पमस्तु ईशानः सर्वविद्यानामीश्वरः सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवो नमः शिवाय ॐ नमः शिवाय ॐ नमः शिवाय ॐ नमः शिवाय तस्मारङ्गमामो यस्य क्षयाय जन्मदा शिवाय शिवाय नमो ॐ नमः 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 शिवाय शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो ॐ नमः शिवाय 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 शिवाय नमो हर हर महादेवा 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 ॐ नमः शिवाय शिवाय नमो 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 तां कुरु मायुगं से पुरुषं जगते शिवेन वचसा त्वा गिरिशाच्च वदामसि यथा नः सर्वमिज्जगते क्ष्मगुं सुमना असते अध्यवोचदति भक्ता प्रथमो देव्योऽभिषके अहेगस्य सर्वान् जम्बयन् सर्वासया धान्यः शम्भो शिव शम्भो स्वयम्भो भो 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 शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तारक गङ्गाधर शङ्कर करुणाकर मामव भवसागर तारक भो शम्भो शिव शम्भो स्वयम्भो
नमो नमो अश्वेभ्यो शुभदिभ्यश्च वो नमः नमो नमः व्याधिनेभ्यो विविद्यन्तेभ्यश्च वो नमो उगनाभ्यस्त्रगम्मतेभ्यश्च वो नमो गच्छेभ्यो गच्छपतिभ्यश्च वो नमो व्रातेभ्यो व्रातपतिभ्यश्च वो नमो गणेभ्यो गणपतिभ्यश्च वो नमो विरूपेभ्यो विश्वरूपेभ्यश्च वो नमो महद्भ्यः क्षुल्लकेभ्यश्च वो नमो रथिभ्यो रथेभ्यश्च वो नमो रथेभ्यो रथपतिभ्यश्च वो नमो सेनाभ्यः सेनानिभ्यश्च वो नमो नमः शत्रुभ्यः सङ्गृहीतृभ्यश्च वो नमो नमस्तक्षद्भ्यो रथकारेभ्यश्च वो नमो नमः कुलालेभ्यः कर्मारेभ्यश्च वो नमो नमः पुञ्जिट्टेभ्यः निषादेभ्यश्च वो नमो नमः षगद्भ्यो तन्वगद्भ्यश्च वो मृगयुभ्यश्वनिभ्यश्च वो नमो नमः श्वभ्यश्वपतिभ्यश्च वो नमः नमो भवाय च रुद्राय च नमः शर्वाय च पशुपतये च नमो नीलग्रीवाय च शितिकण्ठाय च नमः कपर्दिने चव्युक्तकेशाय च नमः सहस्रा शतधन्वने च नमो गिरिशाय च विभिट्टाय मम यदेशमदे च नमो ह्रस्वाय च वामनाय च बृहते च वर्षीयसे च नमो वृद्धाय च संवृध्वने च नमः अग्रयाय च प्रथमाय च नमः आशवे च चिराय च नमः शीघ्रयाय च शेभ्याय च नमः ऊर्म्याय वस्वन्याय च नमः स्रोतस्याय च द्वीप्याय च नमो ज्येष्ठाय च कनिष्ठाय च नमः पूर्वजाय च परजाय च नमो मध्यमाय च प्रगल्भाय च नमो जगन्याय च बुद्ध्याय च नमः सोभ्याय च प्रतिसर्याय च नमः याम्याय च क्षेम्याय च नमोर्वर्याय च कल्याय नमः श्लोक्याय च अवसान्याय च नमः अन्याय च कक्षाय च नमः श्रवाय च प्रतिश्रव नमः आशुषेणाय श्रुताय च नमः शूराय च विन्दते च नमः वर्मिणे च वरोचने च नमो बिल्मिने च कपते नमः श्रुताय च श्रुतसेनाय च नमो दुन्दुभ्याय च हनन्याय च नमः दुष्टवे च प्रमुषाय च नमो दूताय प्रहिताय च नमो निषङ्गिने च शुद्मदे च नमः स्तीक्ष्णे च युधने च नमः स्वायुधाय च सुद्वन्वने च नमः स्तुत्याय च नमः काट्याय च नीप्याय च नमः सूद्याय च सरस्याय च नमो वैशन्ताय च नमः कोप्याय च वट्याय च नमो वर्षाय च वर्षाय च नमो मेद्याय च विद्युत् नमः ईद्रियाय च विद्याय च नमो वार्त्याय च रेश्म्याय च नमो वासव्याय च वासुवाय च नमः सोमाय च रुद्राय च नमः स्थाम्राय ऋणाय च नमः शङ्गाय च पशुपतये च नमः उग्राय भीमाय पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति नमः शिवाय सांबाय हरये परमात्मने प्रणतभ्य
सत्सदिशो रुद्राविदस्तिरे तेजागुं सहस्रयोधने वदन्वानदन्वसि नमो रुद्रेभ्यो ये पृथिव्य येऽन्तरिक्षे ये दिवि येषामन्नं वा वर्षमिषभस्थेभ्यो दश प्राचि दश दक्षिणा दश प्रतीचि दशोदीचि दशोर्ध्वास्तेभ्यो नमस्ते नो मृडयन्तु ते यन्विष्मो यश्च नोद्वेष्टितम् देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः तेनान्नेनाप्यायस्व नमो रुद्राय विष्णवे मृत्युर्मे पाहि सदा शिवो ॐ अग्ना विष्णो सजोषसें वर्धन्तु वाङ्गिरः यम्नेर्वाजे विरागतं वाचश्च मे प्रसवश्च मे प्रियतिश्च प्रसिद्धिश्च मे दीतिश्च मे कृतश्च मे स्वरश्च मे श्लोकश्च श्रावश्च मे श्रुतिश्च मे ज्योतिश्च मे सुवश्च प्राणश्च मे पानश्च मे व्यानश्च मे चित्तञ्च महादीतञ्च मे वाक्च मे मनश्च चक्षुश्च मे श्रोत्रञ्च मे दक्षश्च मे बलञ्च मोजश्च सहस्रमायुश्च मे जराच महात्मा च मे तनोत् शर्म च मे वर्म च मेऽङ्गानि च स्थानि च मे परोगंश च मे शरीराणि च मे ज्येष्ठं च महाधिपत्यं च मे मन्यश्च मे भामश्च मे भश्च मे भश्च मे जेमा च मे महिमा च मे परिमा च मे किं नो मृत्यु करिष्यति नमः शिवाय परमात्मने प्रणतक्लेशनाशाय योगीनां पतये नमः अग्निश्च महीन्द्रश्च मे सोमश्च महीन्द्रश्च मे सविताजमिन्द्रश्च मे सरस्वतीजमिन्द्रश्च मे पूषाजमिन्द्रश्च मे बृहस्पतिश्चमिन्द्रश्च मे मित्रश्चमिन्द्रश्च मे वरुणश्चमिन्द्रश्च मे तुष्ठाजमिन्द्रश्च मे धाताजमिन्द्रश्च मे विष्णुश्चमिन्द्रश्च मे यशोमतमरुद्रश्च मे महीन्द्र विश्वे च मे देवा इन्द्रश्च मे पृथिवी च महीन्द्रश्च मे अन्तरिक्षं च महीन्द्रश्च मे द्यौश्च महीन्द्रश्च मे दिशश्च महीन्द्रश्च मे मूर्धा च महीन्द्रश्च मे प्रजापतिश्च महीन्द्रश्च मे अगुंशश्च मे रश्मिश्च मे दाभ्यश्च मे दिपतुष्च मे अन्तर्यामश्च महीन्द्रवायवश्च मे मैत्रावरुणश्च माश्विनश्च मे प्रतिप्रस्थानश्च जन्म मृत्यो जरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः नमः शिवाय साम्बाय हरये
नमः प्रणतक्लेशनाशाय योगिनां पतये नमः त्रयस्त्रिगुं षट्चमे ततस्रश्चमे टौचमे द्वादशतं षोडशतमे विगुंशतिश्चं चतुर्विगुंशतिश्चमेष्ठाविगुंशतिश्चं द्वात्रिगुं षट्चमे षट्त्रिगुं षट्चं चत्वारिगुं षट्चमे चतुश्चत्वारिगुं षट्चं अष्टाचत्वारिगुं षट्चं वादश्च प्रसवश्चाभिधश्च क्रतश्च सुमूर्धा चौव्यज्ञयश्चान्त्यायन चान्त्यश्च भुवनश्च भुवन चाधिपतिश्च इडादेवहो मनुर्यज्ञने बृहस्पतिरुक्ता मदान् शंसे द्विष्वे देवा सोक्तवाद प्रतिविमा धर्मामायुगं मधुमनिश्चे मधुधनिश्चे मधुभक् मधुवदिष्यामि मधुमतीन् देवे देवावन्तु शोभायै पितरो न मदन्तु ॐ शान्ति शान्ति शान्तिः आपोहिष्ठामजोपवस्थानवूर्जे ददातन पादोऽस्येह भवात् पुनः ततो विश्वं व्यक्रामत् शासनानशने अभि तस्मात् विराड जायत विराजो अधिपूरुषः सदातोऽत्यरिच्छत तैयज्ञं परे च प्रोक्ष्यन् पुरुषं जातमग्रतः तेन देवायजन्त साध्यारयस्तजे तस्मादमनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्यासीदन्तरिक्षं शीर्ष्णोद्यो समवर्तत पद्भ्यामो मृदिशः श्रोत्रात् तदा लोकागम कल्पयन्. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮೇಲುಕೋಟೆಯ ಬೃಹತ್ ಕಲ್ಯಾಣಿಯಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷ ಅಭಿಷೇಕ, ಪೂಜಾರಾಧನೆ, ಪೂಜಾನುಷ್ಠಾನವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾ ಇದ್ದಂತಹ ದೃಶ್ಯಗಳನ್ನು ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. शिवाय शिवाय नमः. ओम नमः 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 शिवाय शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. हर 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 हराय नमः. शिव 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 शिवाय नमः. ओम नमः शिवाय 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 शिवाय नमः. हर हर महादेवाय. 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 ओम नमः शिवाय शिवाय नमः. 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 डम 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 डमरू बाजे. डम 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 डमरू बाजे.
ಡಮ 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 ಡಮರು ಬಾಜೆ ಧಿಮಿಕಟ ಮೃದಂಗ ಬಾಜೆ ಧಿಮಿಕ ಧಿಂ ಮೃದಂಗ ಬಾಜೆ ಹರ ಹರ ಮಹಾದೇವಾಯ ಹರ ಹರ ಮಹಾದೇವಾಯ हर हर महादेवाय हर हर महादेवाय हर हर महादेवाय हर हर महादेवाय ओम नमः शिवाय शिवाय नमः ओम नमः शिवाय शिवाय नमः ॐ नमः शिवाय शिवाय नमः ॐ नमः शिवाय शिवाय नमः ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ಜೊತೆಗೆ ವೇದ ಉಪನಿಷತ್ತು ಧರ್ಮ ಜೊತೆಗೆ ಧರ್ಮದೆಡೆ ನಡೀತಕ್ಕಂಥ ಒಂದಷ್ಟು ವಿಶೇಷತೆಗಳು ಇದೆಲ್ಲ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇವತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸೂರ್ಯನಾರಾಯಣನಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ, ಸಾಂಬ ಸದಾಶಿವನ ಒಂದು ಆರಾಧನೆ, ಜೊತೆಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದರ್ಶನ, ಜೊತೆಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಯೋಗ ನರಸಿಂಹನ ದರ್ಶನ ಸಹಿತ ಇವತ್ತು ಮಹತ್ತರವಾಗಿದೆ. ಈ ಸುಂದರವಾದಂತಹ ಪರಿಸರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಈ ತೀರ್ಥಕ್ಷೇತ್ರದಲ್ಲಿ ಸ್ವಾಮಿಗೆ ನಡೆದಂಥ ಅಭಿಷೇಕ, ಅಲಂಕಾರ, ಸ್ವಾಮಿಗೆ ನಡೆದಂಥ ಅರ್ಚನೆ, ಜೊತೆಗೆ ರುದ್ರಾಭಿಷೇಕ, ರುದ್ರನಿಗೆ ರುದ್ರಾಭಿಷೇಕವೇ ಬಹಳ ವಿಶೇಷ. ಹಾಗೆ ಸೂರ್ಯಚಂದ್ರರ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಇವತ್ತು ರಥಸಪ್ತಮಿ, ಸೂರ್ಯ ರಥವನ್ನೇರಿ ಬಂದಿದ್ದಾನೆ. ಈಗಾಗಲೇ ಸಾಕಷ್ಟು ಬಿಸಿ ವಾತಾವರಣ ಹೇಳ್ತಿರೋದು. ಆದರೂ ಸಾಕಷ್ಟು ಜನ ಈ ಸುತ್ತಮುತ್ತ ಭಾಗದ ಬಂದಿರತಕ್ಕಂತಹ ಸಾಕಷ್ಟು ಜನ ರೈತ ಬಾಂಧವರು ಎಲ್ಲರೂ ಸಹಿತ ಆಗಮಿಸಿದ್ದಾರೆ. ಎಲ್ಲರ ಕೋರಿಕೆ, ಎಲ್ಲರ ಬೇಡಿಕೆ ಒಂದೇ ಆಗಿದೆ, ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಅಂತ. ವರ್ಣನ ಕೃಪೆ ಆಗಲಿ, ರಾಜ್ಯ ಸುಭಿಕ್ಷವಾಗಿರಲಿ, ರೈತರು ಯೋಧರು ಚೆನ್ನಾಗಿರಲಿ, ಇಡೀ ರಾಜ್ಯ ಸಂಪದ್ಭರಿತವಾಗಿರಲಿ. ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಇದು ಮಹಾಯಜ್ಞವೇ ಸರಿ. ಇದು ಸಾಂಬ ಸದಾಶಿವ ಸೂರ್ಯನಾರಾಯಣನ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಅಲಂಕಾರ, ಪುಣ್ಯ ತೀರ್ಥ ಸ್ನಾನ, ಜೊತೆಗೆ ಮಾಘ ಸ್ನಾನ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಇನ್ನು ಮುಂದೆ ತಾವು ದರ್ಶನ ಮಾಡ್ತಕ್ಕಂಥ ಇನ್ನೊಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಿದೆ, ಬನ್ನಿ ದರ್ಶನ ಮಾಡೋಣ. ಹರೇ ನಮಃ ಪಾರ್ವತೀಪದೇ ಇಂದಿರಾರಮಣ ಗೋವಿಂದೋ.
ब्राह्मणे वसन्ति तस्मात् ब्राह्मणेभ्यो वेदविभ्यो दिवे दिवे नमस्कुर्यात्मा शतमानं भवति शतायुः पुरुषः शतेन्द्रियायुष्येवेन्द्रिये प्रतिष्ठते शोभनः कल्याणः धनं च धान्यं बहुपुत्रलाभं शतसंवत्सरं दीर्घमायुः ॐ सुमङ्गलेर्यं वधूरिमातुं समेत पश्यता सौभाग्यमस्यै दत्त्वा जाता दशास्यां पुत्रान् आधेहि पतिमेकादशं कृधे ॐ रोचनो रोचमानः शोभनः शोभमानः कल्याणः मयि मेधां मयि प्रजां मयि अग्निस्तेजो ददातु मयि मेधां मयि प्रजां मयि इन्द्रियं ददातु मयि मेधां मयि प्रजां मयि सूर्यो प्राजो ददातु मयि मेधां नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः अघोरेभ्यो तघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु सर्वेभ्यः पुरुषाय विद्महे महादेवाय धीमहि सर्वविद्यानामीश्वर सर्वभूतानां ब्रह्माधिपति ब्रह्मणोऽधिपति ब्रह्मा यो मे जातं प्रपद्यामि सद्यो जाताय वै नमो नमः वेनादिभवे भवस्वमां भवोद्भवाय नमः देवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमदनाय नमः सर्वभूतनमनाय नमः मनोन्मनाय नमः ॐ नारायणाय विद्महे वासुदेवाय धीमहि तन्नो प्रचोदयात् देव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् धरायै विद्महे सर्वसिद्ध्यै च धीमहि तन्नो धरा प्रचोदयात् महादेव्यै च विद्महे विष्णुपत्न्यै च धीमहि तन्नो लीला प्रचोदयात् ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೀಕ್ಷಕರೇ, ಇದೇ ಬರುವ ಸೋಮವಾರ ಅಂದರೆ ಮಾರ್ಚ್ 4ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ, ಮಹಾಶಿವರಾತ್ರಿ. ಹಾಗಾಗಿ ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಶಿವರಾತ್ರಿಯಲ್ಲೂ ನಾವು ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವುದಾದರೊಂದು ಶಿವ ಸಾನ್ನಿಧ್ಯದ ದರ್ಶನವನ್ನು ಮಾಡೇ ಮಾಡ್ತೀವಿ. ಹಾಗೆ ಈ ಬಾರಿ ಕೂಡ ಭಕ್ತಿ ಮತ್ತು ಮುಕ್ತಿಯ ಜೊತೆಗೆ ನಮ್ಮೆಲ್ಲ ಪಾಪಗಳನ್ನು ತೊಳೆಯುವಂತಹ ಗಂಗಾ ನದಿಯ ತೀರದ
ಪೌರಾಣಿಕ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕಾಶಿ ಸನ್ನಿಧಾನದ ವಿಶೇಷ ದರ್ಶನವನ್ನು ಮಾಡಲಿದ್ದೇವೆ. ಈ ಕಾರ್ಯಕ್ರಮನಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ಕಾಶಿ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಅನ್ನೋ ಆಸೆ ಎಷ್ಟೋ ಜನರಿಗಿರುತ್ತೆ. ಹಾಗಾಗಿ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕಾಶಿ ಕ್ಷೇತ್ರದ ದರ್ಶನವನ್ನು ನೀವು ನಿಮ್ಮ ಮನೆಯಲ್ಲಿ ಕುಳಿತೇ ಮಾಡಬಹುದು. ಹಾಗಾಗಿ ತಪ್ಪದೇ ವೀಕ್ಷಿಸಿ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅಂತ ಹೇಳ್ತಾ, ಇನ್ನು ಈಗ ಈ ದಿನದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಮೆಣಸಿಗನಹಳ್ಳಿ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ನೂತನ ಶಿಲಾ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವನ ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇಲ್ಲಿ ಗುರೂಜಿಯವರು ಮಹಾಕುಂಭಾಭಿಷೇಕವನ್ನು ವೀರಾಂಜನೇಯ ಸ್ವಾಮಿಗೆ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅದ್ಧೂರಿ ಮೆರವಣಿಗೆ ಮುಖಾಂತರ ಗುರೂಜಿ ಅವರನ್ನು ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಕರೆತರಲಾಯಿತು. ಬನ್ನಿ ಹಾಗಿದ್ರೆ ಈ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು, ಕಳೆದ ಭಾಗದಲ್ಲಿ ಮೆಣಸಿಗನಹಳ್ಳಿ ಗ್ರಾಮಕ್ಕೆ ಗುರುಜವರನ್ನ ಅದ್ಧೂರಿ ಮೆರವಣಿಗೆ ಮುಖಾಂತರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆತರಲಾಯಿತು. ಅಲ್ಲಿ ಗುರುಜಿಯವರು ವೇದಿಕೆಗೆ ಆಗಮಿಸಿದರು. ವೇದಿಕೆಯಲ್ಲಿ ಗುರುಜಿಯವರು ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ. ಅರಿವಿನ ದರ್ಪಣದ ವೇದವೇ, ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं निखिलरक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजं नमो शत्रुसंहारकं वज्रकायं नमो मारुतिं रामदूतं नमामि. वीराञ्जनेयं नमस्ते, प्रसन्नाञ्जनेयं नमस्ते, श्री आञ्जनेयं नमस्ते, प्रसन्नाञ्जनेयं नमस्ते.
नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि श्रीयाञ्जनेयं नमस्ते प्रसन्नाञ्जनेयं नमस्ते श्रीयाञ्जनेयं नमस्ते प्रसन्नाञ्जनेयं नमस्ते ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀರಾಮ ಜಯ ಜಯ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರಸಂಚಾರಣೀಂ ಓಂ ಶ್ರೀಂ ಭಗವತೀ ನಮಃ. ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಮೆಣಸಿಗನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಕಳೆದ ಭಾಗದಲ್ಲಿ ವೇದಿಕೆಯಲ್ಲಿ ಗುರೂಜಿಯವರು ಏನೆಲ್ಲ ತಿಳಿಸ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಆ ವೇದಿಕೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಆನೇಕಲ್ ತಾಲೂಕಿನ ಮೆಣಸಿನಹಳ್ಳಿ ಗ್ರಾಮದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ವೀರಾಂಜನೇಯ, ಪ್ರಸನ್ನಾಂಜನೇಯ, ವಾಯುಪುತ್ರ, ವೀರ ಹನುಮ, ಅಭಯ ಹನುಮ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಹನುಮ, ಹಾಗೆ ಇವತ್ತಿನ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಈ ಗ್ರಾಮದಲ್ಲಿ ಇವತ್ತು ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಹನುಮ ಗ್ರಾಮದ ಸಮಸ್ತರನ್ನೂ ಸನ್ಮಂಗಳದತ್ತ ತೆಗೆದುಕೊಂಡು ಹೊರಡಿ. ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ಶಿಲಾ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವ ಮೆಣಸಿಗನಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಶ್ರೀರಾಮ ಜಯ ಜಯ ರಾಮ, ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ರಾಮಭಕ್ತ ಹನುಮ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಸ್ಯೆಗಳು ಕಷ್ಟಗಳು ಸಹಜವೇ, ಆದರೆ ಕಷ್ಟಕ್ಕೊಂದು ಪರಿಹಾರ ಬೇಕು. ಅಂತಹ ಸೀತಾಮಾತೆಯ ಕಷ್ಟವನ್ನೇ ಅರ್ಥಂತ ಹನುಮ ಸೀತೆ ಎಲ್ಲಿದ್ದಾಳೆ ಅಂತ ರಾಮನಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಕೊಟ್ಟಿದ್ದು ಹನುಮ. ಹಾಗೆ ಹನುಮನಲ್ಲಿರ್ತಕ್ಕಂಥ ಶಕ್ತಿ ಸಾಮಾನ್ಯವಾದ್ದಲ್ಲ, ಆದರೆ ಹನುಮ ಯಾವತ್ತೂ ನನ್ನಲ್ಲಿ ಶಕ್ತಿ ಇದೆ ಅಂತ ಆತನಿಗೆ ಅರಿವೇ ಇಲ್ಲ.
ಹನುಮನಲ್ಲಿರ್ತಕ್ಕಂಥ ಶಕ್ತಿ, ಹನುಮನ ಸೈನ್ಯ, ಹನುಮನ ವಾನರ ಸೈನ್ಯಗಳೇನಿತ್ತು, ಆ ವಾನರ ಸೈನ್ಯಗಳು ಅವರೆಲ್ಲ ಹೇಳಿದ್ರು ಹನುಮಾನಿನಲ್ಲಿ ಒಂದು ಶಕ್ತಿ ಇದೆ ಅಂತ. ಶ್ರೀರಾಮಚಂದ್ರ ರಾಮಲಕ್ಷ್ಮಣರಿಬ್ಬರೂ ಸಹಿತ ಕಿಷ್ಕಿಂಧ ನಗರಕ್ಕೆ ಬಂದು ಆ ಭಾಗದಲ್ಲಿರ್ತಕ್ಕಂಥವರೆಲ್ಲರನ್ನು ಮಾತಾಡಿ, ಈ ಭಾಗದಲ್ಲಿ ಸೀತೆ ಮುಂದೆ ನಡೆದಿದ್ದಾಳೆ, ಈ ಥರ ಒಬ್ಬ ರಾಕ್ಷಸ ಸೀತೆಯನ್ನು ಕೊಂಡೊಯ್ದಿದ್ದಾನೆ, ಆದರೆ ಸೀತೆ ಎಲ್ಲಿದ್ದಾಳೆ ಹುಡುಕಬೇಕು ಅಂತ ಹೇಳಿದಾಗ ಎಲ್ಲರೂ ಸಹಿತ ಫಸ್ಟು ಎಲ್ಲರೂ ಎದ್ದು ನಿಂತರು, ನಾವು ಹುಡುಕ್ತೀವಿ ಅಂತ. ಜಾಂಬುವಂತನೂ ಎದ್ದ, ನಾನು ನೋಡಿದ್ದೀನಿ ಸ್ವಾಮಿ, ನಾನು ಹುಡುಕಬಲ್ಲೆ. ಆಮೇಲೆ ಎಲ್ಲ ಒಂದು ನಿಮಿಷ ಆಲೋಚನೆ ಮಾಡಿದ್ರು. ಈಗ ರಾಮನ ಸಾನ್ನಿಧ್ಯದಲ್ಲಿ ನಾವು ಮಾತು ಕೊಟ್ಬಿಟ್ರೆ ಮಾತು ನಂಗೆ ನಡ್ಕೋಬೇಕು, ಮಾತಿನ ಪ್ರಕಾರ ನಾವು ನಡಿಬೇಕಾದ್ರೆ ನಮ್ಮಲ್ಲಿ ಆ ಶಕ್ತಿ ಇರಬೇಕು. ನಾವು ಶಕ್ತರ, ನಮ್ಮಲ್ಲಿ ಆ ಶಕ್ತಿ ಇದೆಯಾ? ಎಲ್ಲೋ ಇರತಕ್ಕಂಥ ಸೀತೆಯನ್ನು, ಸಮುದ್ರ ದಾಟಿ ಕರ್ಕೊಂಡು ಹೋಗಿರ್ತಕ್ಕಂಥ ಸೀತೆಯನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯವಾ? ಈ ಪ್ರಕಾರ ಜಾಂಬುವಂತ ಚಿಂತನೆ ಮಾಡಿದ. ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಅಂಗದ, ಜಾಂಬುವಂತ ಎಲ್ಲರೂ ಚಿಂತನೆ ಮಾಡಿದ್ರು, ಎಲ್ಲರೂ ಎದ್ದು ನಿಂತರು, ಪುನಃ ಎಲ್ಲರೂ ಕೂತರು. ಆದರೆ ಆಲೋಚನೆ ಮಾಡ್ತಾ ಇದ್ದಂತಹ ಕಾಲದಲ್ಲೇ ಎಲ್ಲರ ಆಲೋಚನೆಯೂ ಸಹಿತ ಒಂದಾಗಿತ್ತು. ಯಾರೂ ಎದ್ದು ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ, ನಮ್ಮಲ್ಲಿ ಇಂತಿಂಥ ಶಕ್ತಿವಂತರು ನಾವಿದ್ದೀವಿ, ಇಷ್ಟು ಶಕ್ತಿವಂತರಿದ್ದರೂ ಯಾರೂ ಸಹಿತ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಸೀತೆ ಹೋಗಿರ್ತಕ್ಕಂಥದ್ದು ಲಂಕೆ ದಾಟಿ, ಅಂದರೆ ಲಂಕೆಯಲ್ಲಿದ್ದಾಳೆ ಸೀತೆ, ಸಮುದ್ರ ದಾಟಿದ್ದಾಳೆ. ಸಮುದ್ರವನ್ನು ದಾಟುವ ಶಕ್ತಿ ಯಾರಿಗಿದೆ? ಆದರೆ ಹನುಮ ಎಲ್ಲ ವಿಚಾರಗಳು ಗೊತ್ತಿದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದ. ಯಾವತ್ತು ಭಕ್ತಿ ಶಕ್ತಿ ಇದೆರಡೂ ಬಹಳ ವಿಶೇಷ. ಭಕ್ತಿ ಮತ್ತು ಶಕ್ತಿ ಇದು ವಿಶೇಷವಾಗಿರುತ್ತೆ. ಈ ಭಕ್ತಿ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮೊಳಗೆ ಏನು ಶಕ್ತಿ ಇದೆ ಎಂಬತಕ್ಕಂಥದ್ದು ನಿಮಗೆ ಯಾರಿಗೂ ಅರಿವಿಲ್ಲ. ನೀವೆಲ್ಲ ಸಂಕಷ್ಟದಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಿದ್ದೀರಿ. ದಿನದ 24 ಗಂಟೆ, ವರ್ಷದ 365 ದಿವಸ ಸಮಸ್ಯೆಗಳ ಸೆರೆಮಾಲೆ ಹೊತ್ತಿದ್ದೀವಿ ನಾವು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಂಟೋದಿಲ್ಲ, ಹೊಸದಾಗಿ ಮದುವೆ ಆಗಿ ಬಂದಂತಹವರಿಗೆ ಸಂಸಾರದ ಅರಿವಾಗ್ತಿಲ್ಲ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅಂತಕ್ಕಂಥ ಅರಿವು ನಮಗಿಲ್ಲ. ಅತ್ತೆ ಸೊಸೆಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳ, ಈ ಜಗಳದ ಮಧ್ಯದಲ್ಲಿ ಮನೆಗೆ ಮಗ ಬರೋಂಗಿದ್ಯಾ, ಗಂಡ ಬರೋಂಗಿದ್ಯಾ, ಈ ಕಡೆ ಅಮ್ಮನ್ ಬಿಡೋದ ಅಥವಾ ಹೆಂಡತಿನ ಕಟ್ಕೊಳ್ಳೋದ? ಹಾಗೆ ಸಮಸ್ಯೆಗಳೆಂಬತಕ್ಕಂಥದಕ್ಕೆ ಅರ್ಥವೇ ಇಲ್ಲ. ಬೆಳಗಿನಿಂದ ಸಂಜೆವರೆಗೂ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಸಮಸ್ಯೆಗಳಲ್ಲೇ ಇದ್ದೀವಿ. ನಮ್ಮೊಳಗೆ ಏನು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಅರ್ಥಕೋತಾ ಇಲ್ಲ. ಬೆಟ್ಟದಷ್ಟು ಕಷ್ಟ ಬಂದರೂ ಆ ಸಮಸ್ಯೆಯನ್ನು, ಕಷ್ಟವನ್ನು ಹೊಡೆದೋಡಿಸುವಂಥ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ. ಆ ಇರೋದನ್ನು ಧೈರ್ಯವಾಗಿ ತಂದುಕೊಳ್ಬೇಕು. ಅದನ್ನೇ ಅಲ್ಲಿ ಹನುಮ ಒಂದು ಮೂಲೆಯಲ್ಲಿ ಕೂತಿದ್ದ. ಕಪಿ ವಾನರ ಸೈನ್ಯ ಎಲ್ಲರೂ ಸಹಿತ ಆಲೋಚನೆ ಮಾಡಿದ್ರು, ಬಹುಶಃ ನಮ್ಮೆಲ್ಲರಲ್ಲೂ ಇಂಥ ಶಕ್ತಿ ಇದೆ, ಆದರೆ ಅಷ್ಟು ದೊಡ್ಡ ಶಕ್ತಿ ನಮ್ಮಲ್ಲಿಲ್ಲ. ಆದರೆ ಶಕ್ತಿ ಇರ್ತಕ್ಕಂಥವನು ಬಾಲ ಮುದುರ್ಕೊಂಡು ಯಾವುದೋ ಮೂಲೆಯಲ್ಲಿ ಕೂತಿದ್ದಾನಲ್ಲ, ಹನುಮನ ಕರ್ಕೊಂಬರ್ಬೇಕು ಅಂಥೇಳಿ ಎಲ್ಲರೂ ಹೋಗಿ ಹನುಮನ ಪ್ರೇರೇಪಣೆ ಮಾಡಿದ್ರು. ಹನುಮ, ನಿನ್ನೊಳಗೆ ಅಗಾಧವಾದಂತಹ ಶಕ್ತಿ ಇದೆ, ನಿನ್ನೊಳಗಿರುವ ಶಕ್ತಿ ನಮ್ಮ ಯಾರಿಗೂ ಇಲ್ಲ. ನಿಮ್ಮೊಳಗಿರುವ ಶಕ್ತಿ, ನಿನ್ನ ರೋಮದಲ್ಲೂ ಸಹಿತ ರಾಮನಾಮ ಅಡಗಿರೋದ್ರಿಂದ, ನಿತ್ಯವೂ ಸಹಿತ ರಾಮನ ಜಪ ಮಾಡೋದ್ರಿಂದ, ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮತಾರಕ ಮಂತ್ರ ನೀನು ಜಪಿಸೋದ್ರಿಂದ ನಿನ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಯಾರೂ ಸಾಧನೆ ಮಾಡೋದನ್ನು ನೀನು ಮಾಡ್ತಾ ಇದೆಯಾ, ನೀನು ಮಾಡ್ತೀಯಾ, ನಿನಗೆ ಆ ಶಕ್ತಿ ಇದೆ, ಬಾ ರಾಮನ ಮುಂದೆ ನಿಂತ್ಕೋ, ನಿನ್ನಲ್ಲಿರೋ ಶಕ್ತಿಯನ್ನು ಹೇಳು ಅಂತ ಹೇಳಿದಾಗ ಅಂತಹ ಸಾನ್ನಿಧ್ಯದಲ್ಲಿ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿ ಆ ಮುಂಭಾಗದಲ್ಲಿ ಬಂದು ನಿಂತುಕೊಳ್ತಾನೆ. ಬಂದು ನಿಂತರೂ ಅಂಜಲಿಬದ್ಧನಾಗಿ ನಿಂತ. ತನ್ನೊಳಗೆ ಅಪಾರವಾದ ಶಕ್ತಿ, ಆ ಶಕ್ತಿ ಯಾವ ಪ್ರಮಾಣ ಅಂದರೆ ಅದು ಹೇಳಲಿಕ್ಕಾಗಲ್ಲ, ಅಂಥ ಅಸಾಧ್ಯವಾದಂಥದ್ದು. ಮೂಲೆಗಿದ್ದಂಥ ಹನುಮ ರಾಮನ ಮುಂದೆ ಬಂದು ನಿಂತ್ಕೊಂಡ, ಅಂಜಲಿಬದ್ಧನಾದ. ಅಂಜಲಿಬದ್ಧ ಅಂದರೆ ಹೇಗೆ? ಇವತ್ತು ನಿಮ್ಮ ಮನೆ ಮಕ್ಕಳು ಅಪ್ಪ ಅಮ್ಮನ ಮುಂದೆ ನಿಂತ್ಕೊಳ್ಳೋ ಶೈಲಿ ಗೊತ್ತಲ್ವಾ? ಎದೆ ನೀವಿಸ್ಕೊಂಡು ನಿಂತ್ಕೊಳ್ತಾರೆ. ಹಿಂಗೆ ಮಕ್ಕಳು ತೊಡೆ ಮೇಲೆ ಮಲಗಿಸ್ಕೊಂಡಾಗ 1-2 ಮಾಡಿದಾಗಲೂ ಸಹಿತ ಆ ತಾಯಿ ಬೇಜಾರು ಮಾಡ್ಕೊಳ್ತೀರಾ, ಎಲ್ಲ ಗಲೀಜನ್ನು ಸಹಿತ ಕ್ಲೀನ್ ಮಾಡಿ ಅವನ್ನ ಬೆಳೆಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವ್ರಿಗೆ ಬೇಕಾದ್ದು ಬೇಡವಾದ. ಅಪ್ಪ ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ, ನನ್ನ ಮಗ ಚೆನ್ನಾಗಿರಬೇಕು ಅಂತ ಹೇಳಿ ಅಪ್ಪ ಒಂದು ದಿವಸಕ್ಕೂ ಒಂದು ಒಳ್ಳೆ ಬಟ್ಟೆ ತೊಗೊಂಡ್ಲಿಲ್ಲ. ನನ್ನ ಮಗ ಜೀನ್ಸ್ ಪ್ಯಾಂಟ್ ಹಾಕಬೇಕು, ಪಕ್ಕದ ಮನೆ ಹುಡುಗ ಜೀನ್ಸ್ ಪ್ಯಾಂಟ್ ಹಾಕಿದ್ದ, ನನ್ನ ಮಗ ಜೀನ್ಸ್ ಪ್ಯಾಂಟ್ ಹಾಕಬೇಕು. ಇದು ತಂದೆ ತಾಯಿ ಕಲ್ಪನೆ. ಅಂಥ ತಂದೆ ತಾಯಿ ಎದುರುಗಡೆ ನಿಂತು ಮಾತಾಡುವಂತಹ ಯೋಗ್ಯತೆ ಇವತ್ತಿನ ದಿವಸ ನಮ್ಮ ಜನಾಂಗಕ್ಕೆ ಕಳೆದು ಹೋಗ್ತಾ ಇದೆ. ಅಪ್ಪ ಅಮ್ಮನ ಮುಂದೆ ನಿಂತ್ಕೋಬೇಕಾದ್ರೆ ಎದೆ ತಟ್ಕೊಂಡು ನಿಂತ್ಕೊಳ್ಳೋದು, ಹಾಂ ಹೇಳಿ ಏನು ಸಮಾಚಾರ, ಹಾಂ ಏನು ಕತೆ, ನಾನು ಇರೋದೇ ಹೀಗೆ. ಇದು ಇವತ್ತಿನ ಬದುಕು. ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಮೆಣಸಿಗನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಕಳೆದ ಭಾಗದಲ್ಲಿ ವೇದಿಕೆಯಲ್ಲಿ ಗುರೂಜಿಯವರು ಏನೆಲ್ಲ ತಿಳಿಸ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಆ ವೇದಿಕೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಎದೆ ಉದ್ದಕ್ಕೂ ಬೆಳೆದು ನಿಂತ್ಕೊಳ್ಬೇಕಾದ ದೇಹ, ಆ ದೇಹಕ್ಕೆ ಎಷ್ಟು ಅನ್ನ ತಿನ್ನಿಸಿದ್ದಾರೆ,
ತಾವು ತಿಂತಕ್ಕಂಥದ್ದು ಎಷ್ಟೋ ದಿವಸ ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಉಪವಾಸ ಇದ್ದು ಆ ಹೊಟ್ಟೆ ತುಂಬಿಸಿದ್ದಾರೆ. ಇಂಥ ಹೊಟ್ಟೆ ತುಂಬಿಸಿರ್ತಕ್ಕಂಥ ಈ ತಂದೆ ತಾಯಿ, ಈ ಪ್ರತ್ಯಕ್ಷ ಕಾಣತಕ್ಕಂಥ ದೇವರುಗಳ ಮುಂದೆ ನಿಂತ್ಕೋಬೇಕಾದ್ರೆ ನಾವು ತಲೆ ಬಗ್ಗಿಸಿ ನಿಲ್ಲಬೇಕು ಅನ್ನತಕ್ಕಂಥ ಒಂದು ಪ್ರಜ್ಞೆ, ಅಂತಹ ಒಂದು ಮನಸ್ಥಿತಿ ಇವತ್ತಿನ ಮಕ್ಕಳಲ್ಲಿ ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ನಾವು ಆ ಮಕ್ಕಳಿಗೆ ಆ ಸರಿಯಾದಂತಹ ಒಂದು ಪ್ರವಚನ ಕೊಟ್ಟಿಲ್ಲ. ನಾವು ಆಲೋಚನೆ ಮಾಡ್ತಿರೋದು, ನಾನು ಕಷ್ಟಪಟ್ಟೆ, ನನ್ನ ಮಕ್ಕಳು ಕಷ್ಟಪಡೋದು ಬೇಡ, ನಾನು ಪಟ್ಟು ಬಾಧೆ ನನ್ನ ಮಕ್ಕಳಿಗೆ ಕೊಡೋದು ಬೇಡ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಇದು ನಮ್ಮ ಕಲ್ಪನೆ ಅಲ್ವಾ? ಪ್ರತಿಯೊಬ್ಬ ತಂದೆ ತಾಯಿ ಮಾಡ್ತಿರೋದೇ ಇದನ್ನು. ಅಬ್ಬಾ ನಾವು ಕಷ್ಟ ಬಿದ್ದು ಬಂದಿದ್ದೀವಪ್ಪ, ನಾವು ಗಂಜಿ ಕುಡಿದ್ವಿ, ನನ್ನ ಮಗನಿಗೆ ಸೋನಾ ಮಸೂರಿ ಅಕ್ಕಿನೇ ತಂದು ಹಾಕಬೇಕು, ಇದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆದರೆ ಒಂದು ನಿಮಿಷ ಆಲೋಚನೆ ಮಾಡಿ, ನಾವು ಮಾಡ್ತಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಇವತ್ತು ಆ ಮಕ್ಕಳಿಗೆ ನೀವು ಬಾಲ್ಯದಿಂದಲೇ ನಿನ್ನ ಕಷ್ಟ ಇದು, ನಿಮ್ಮಪ್ಪ ಇಷ್ಟು ಕಷ್ಟ ಬೀಳ್ತಿದ್ದಾರೆ, ಬೆಳಗ್ಗೆ ಹೋಗಿ ಆ ಭೂಮಿ ಹತ್ರ ನಿಂತ್ಕೊಂಡು ಆ ಬೆಸ್ಲಲ್ಲಿ ನಿಂತ್ಕೊಂಡ್ರೆ ಸಾಯಂಕಾಲ 4 ಗಂಟೆಗೆ ಬಂದು ಇಷ್ಟು ಮುದ್ದೆ ತಿಂದುಬಿಟ್ಟು ಮಲಗ್ತಾರಪ್ಪ ನಿಮ್ಮಪ್ಪ, ಇಷ್ಟು ಕಷ್ಟಪಡ್ತಿದ್ದಾರೆ, ಬೆಳಗ್ಗೆ ಆ ಫ್ಯಾಕ್ಟ್ರಿಗೋ ಅಥವಾ ಆಫೀಸ್ಗೋ ಕೆಲಸಕ್ಕೆ ಹೋದರೆ ಸಾಯಂಕಾಲ ಇಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ಹೆಣ್ಣುಮಕ್ಕಳು ತಾಯಂದರು ಮೊದಲು ನೀವು ನಿಮ್ಮ ಪತಿಯ ಬಗ್ಗೆ, ನಿನ್ನ ಗಂಡನ ಬಗ್ಗೆ ನೀವು ಮಕ್ಕಳಿಗೆ ಪಾಠ ಹೇಳಬೇಕು. ಅವನಿಗೆ ಬಾಲ್ಯದಿಂದನೇ ಆ ಮಕ್ಕಳಿಗೆ ಒಂದಿಷ್ಟು ಪ್ರವಚನ ಕೊಟ್ಟರೆ ತಂದೆ ಬೆಲೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದೇ ತಂದೆ ಹೇಳಬೇಕು, ಬೆಳಗ್ಗೆ ನಿನಗೆ ಹಾಲು ಕಾಸು ಕೊಡೋದ್ರಿಂದ ಹಿಡಿದು ನೀನು ಬಟ್ಟೆ ಒಗೆಯೋ ತನಕ, ನಿನಗೆ ಬೇಕಾದ್ದು ಬೇಡವಾದ್ದು ನೀನು ಮಲ್ಕೊಳ್ಳೋ ಹಾಸಿಗೆ ಬೆಡ್ಶೀಟ್ ತನಕ ನಿಮ್ಮಮ್ಮ ಮಾಡ್ತಾಳಪ್ಪ ಇಷ್ಟು ಸೇವೆ. ಈ ಸೇವೆ ಮಾಡುವಂಥ ಪ್ರತ್ಯಕ್ಷ ತಾಯಿ ನಿನ್ನ ದೇವರು ಅವರೇನೆ, ದೇವಸ್ಥಾನದಲ್ಲ ದೇವರಿರ್ತಕ್ಕಂಥದ್ದು, ನಿನ್ನ ಎದುರುಗಡೆ ದೇವರು ಇರ್ತಕ್ಕಂಥದ್ದು ಅಂತ ಮನೇಲಿರೋರು ಹೇಳಬೇಕು. ಇಂತಹ ಪಾಠ ಪ್ರವಚನ ಇವತ್ತು ಬೇಕಾಗಿದೆ. ಯಾಕೆಂದರೆ ಶಾಲೆಯಲ್ಲಿ ಏನಪ್ಪ ಅಂದರೆ ನೀವು ಫೀಸ್ ಕಟ್ತೀರಿ, ಸಾಲ ಮಾಡ್ತಿರೋ ಸೋಲ ಮಾಡ್ತಿರೋ. ಪಕ್ಕದ ಶಾಲೆಯಲ್ಲಿ 2,000 ಇದ್ದರೆ ಆ ಶಾಲೆಯಲ್ಲಿ 5,000, ಅಲ್ಲ 5 ಲಕ್ಷ. 5 ಲಕ್ಷ ತೊಗೊಂಡೋಗಿ ಫೀಸ್ ಕಟ್ಟಿದ್ರು ಅವ್ರು ಹೇಳ್ಕೊಡೋದು ABCD ಬಿಟ್ಟರೆ ನಿಮ್ಮ ಅಪ್ಪ ಅಮ್ಮ ಏನು ಕಷ್ಟ ಬೀಳ್ತಿದ್ದಾರೆ, ನೀನು ಮನತನ ಹೇಗಿದೆ, ನೀನು ಹೇಗೆ ಬೆಳೆದು ಬಂದಿದ್ಯಾ, ನೀನು ಮುಂದಿನ ಬದುಕೇನು, ನೀನು ನಾಳೆ ದಿವಸ ಬದುಕಬೇಕಾದ್ರೆ ನಿನಗೆ ಏನು ದಾರಿಗೆ ಬೇಕು ಅಂತಕ್ಕಂಥ ಚಿಂತನೆ ಅಲ್ಲ ಶಾಲೆಯಲ್ಲಿ ಹೇಳೋದು. ಸರ್ಟಿಫಿಕೇಟು BA ಆಗಿದೆ, ಗ್ರಾಜ್ಯುಯೇಟ್ ಆಗಿದೆ, ಡಿಗ್ರಿ ಆಗಿದೆ, ಡಬಲ್ ಡಿಗ್ರಿ ಆಗಿದೆ. ಡಬಲ್ ಡಿಗ್ರಿ ಆಗಿರ್ತಕ್ಕಂಥವ್ರು ಸಹಿತ ಅವ್ರ ತಂದೆ ತಾಯಿ ಒಂದು ದಿವಸಗಾನೋ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಾರಾ? ಎಲ್ಲೋ ಕಾಣದ ದೇವರಿಗೆ 180 ಅಲಂಕಾರಗಳು, ಕಾಣುವ ಪ್ರತ್ಯಕ್ಷ ದೇವರ ತಂದೆ ತಾಯಿನ ಇಲ್ಲದ ರೀತಿ ಮನಸ್ಸು ನೋಯಿಸೋದು. ಆದರೆ ಹನುಮ ಹಾಗೆ ಮಾಡಲಿಲ್ಲ. ಹನುಮ ಭಗವಂತನಾದಂತಹ ಶ್ರೀರಾಮಚಂದ್ರನ ನಿತ್ಯವೂ ಸಹಿತ ತನ್ನ ರೋಮದಲ್ಲೂ ಸಹಿತ ಒಂದೊಂದು ಕಣಕಣಗಳಲ್ಲೂ ರಾಮ 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 ಅಂತಲೇ ಹೇಳಿದ. ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ತನ್ನೊಳಗೆ ಒಂದು ಅಗಾಧವಾದಂಥ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದ. ಆದರೆ ಆ ಶಕ್ತಿ ಎಂಥದ್ದು ಅಂತ ಹನುಮನಿಗೆ ಗೊತ್ತಿಲ್ಲ. ರಾಮನ ಎದುರುಗಡೆ ನಿಂತ್ಕೊಂಡಾಗ ರಾಮ ಹೇಳಿದ, ರಾಮ ಹನುಮ ನಿನ್ನಲ್ಲಿ ಒಂದು ಶಕ್ತಿ ಇದೆಪ್ಪ, ನಿನ್ನಿಂದ ಇವತ್ತು ಒಂದು ಸೇವೆನ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ನನ್ನ ಅರ್ಧಾಂಗಿಯಾದಂಥ ಸೀತೆ ರಾವಣ ಕೊಂಡೊಯ್ದಿದ್ದಾನೆ. ರಾವಣ ಕೊಂಡೊಯ್ದು ತನ್ನ ಲಂಕಾಪಟ್ಟಣಕ್ಕೆ ತೊಗೊಂಡೋಗಿದ್ದಾನೆ. ಆದರೆ ಮಾರ್ಗ ಹೇಗಿದೆಯೋ ಗೊತ್ತಿಲ್ಲ. ಮಾರ್ಗ ದಾಟಬೇಕಾದರೆ ಸಮುದ್ರ ಇದೆ, ಸಮುದ್ರವನ್ನು ದಾಟಬೇಕಾಗಿದೆ. ಅಂಥ ಒಂದು ಶಕ್ತಿ ನಿನಗಲ್ಲದಿರ ಈ ಒಂದು ಕಪಿಮಂಡಲದಲ್ಲಿ ಯಾರಿಗೂ ಇಲ್ಲ. ನೀವೆಲ್ಲ ನನ್ನ ನೋಡ್ತಾ ಇರೋರು ಮಾತ್ರ ತಿರುಗಿ ನಿಂತು ನನಗೆ ಇಂಥದೇ ಸಮಸ್ಯೆ ಇದೆ, ಇದು ಪರಿಹಾರ ನಾನು ಹುಡ್ಕೊಂಡಿದ್ದೀನಿ ಅಂತ ನನ್ನ ಎದುರಿಗೆ ಯಾರೂ ಹೇಳೋಲ್ಲ. ಆದರೆ ಸಮಸ್ಯೆ ಪರಿಹಾರ ನಿಮ್ಮೊಳಗೆ ಇದೆ, ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೆ. ಆಗ ಹನುಮ ಚಂಗಂತ ಹಾರ್ದ, ಸಮುದ್ರದಲ್ಲಿ ಮುಳುಗ್ದ, ಸಮುದ್ರದಲ್ಲಿರ್ತಕ್ಕಂಥ ರಾಕ್ಷಸತ್ವವನ್ನು ಹೊಡೆದೋಡಿಸ್ದ. ಅಲ್ಲಿಂದ ಮುಂದೆ ಅಶೋಕವನಕ್ಕೆ ಬಂದ. ಅಶೋಕವನದಲ್ಲಿ ಸಾಯಿ ಸೀತಾಮಾತೆ ಅಲ್ಲಿ ಅಶೋಕವನದಲ್ಲಿ ಕೂತಿದ್ಲು. ಅದಕ್ಕೋಸ್ಕರ ಅಶೋಕ ವೃಕ್ಷ ಅವತ್ತಿಗೂ ಹೆಸರು, ಇವತ್ತಿಗೂ ಹೆಸರು. ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದರೆ ಅದಕ್ಕೆ ಅಶೋಕ ಮರದ ಚಕ್ಕೆ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದು ಅಶೋಕ ಮರದ ತಲೆಗೆ ತಾಯಿ ಸೀತಾಮಾತೆ ಕೂತು ಆ ಸೀತೆ ಮಾತೆ ತನ್ನ ಸೀತೆ ನಾನೇ ಸೀತೆ ಅಂತ ಹೇಳಬೇಕಾದ್ರೆ ರಾಮನಿಗೆ ಅರಿವಾಗಬೇಕಲ್ಲ. ಅದಕ್ಕಾಗಿ ರಾಮ ಆ ಕಡೆಯಿಂದ ಒಂದು ಅಂಗುಳಿ ಅಂದರೆ ಒಂದು ಉಂಗುರವನ್ನು ಕಳಿಸಿದ್ದ. ಸೀತೆ ಏನು ಮಾಡಿದ್ಲು, ಹೆಣ್ಣು ಮಕ್ಕಳು ಇವತ್ತು ತಲೆಗೆ ಬಟ್ಟೆ ಇಲ್ಲ, ಯಾಕೆಂದ್ರೆ ತಲೆಗೆ ಬಿಳ್ಳೆ ಯಾಕಿಲ್ಲ ಅಂದರೆ ತಲೆನೇ ಬಾಚ್ಕೊಳ್ಳಲ್ವಲ್ಲ ಅಲ್ವಮ್ಮ. ಹೆಣ್ಮಕ್ಳು ತಲೆನೇ ಬಾಚೋಂಗಿಲ್ಲ, ತಲೆ ಕೂದಲು ಉದ್ದಕ್ಕೂ ಬಿಟ್ಕೊಂಡ್ಬಿಟ್ಟಿರ್ತೀರಿ. ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಮೆಣಸಿಗನಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಕಳೆದ ಭಾಗದಲ್ಲಿ ವೇದಿಕೆಯಲ್ಲಿ ಗುರೂಜಿಯವರು ಏನೆಲ್ಲ ತಿಳಿಸ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಆ ವೇದಿಕೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಹೆಣ್ಣು ಮಕ್ಕಳು ಇವತ್ತು ತಲೆಗೆ ಬಟ್ಟೆ ಇಲ್ಲ, ಯಾಕೆಂದ್ರೆ ತಲೆಗೆ ಬಿಳ್ಳೆ ಯಾಕಿಲ್ಲ ಅಂದರೆ ತಲೆನೇ ಬಾಚ್ಕೊಳ್ಳಲ್ವಲ್ಲ ಅಲ್ವಮ್ಮ. ಹೆಣ್ಮಕ್ಳು ತಲೆನೇ ಬಾಚೋಂಗಿಲ್ಲ, ತಲೆ ಕೂದಲು ಉದ್ದಕ್ಕೂ ಬಿಟ್ಕೊಂಡ್ಬಿಟ್ಟಿರ್ತೀರಿ. ಹಿಂದೆ ಹೇಳೋರು ತಲೆ ಕೂದಲು ಬಿಟ್ಕೊಂಡ್ರೆ ಹುಣಸೆ ಮರ ಹತ್ತಿರ ಹೋಗಬೇಡಿ, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಹುಣಸೆ ಮರನೂ ಇಲ್ಲ, ತಲೆ ಕೂದಲು ಬಾಚೋಂಗೂ ಇಲ್ಲ. ಏನಪ್ಪ ಗುರುಗಳು ಎಲ್ಲ ಎಲ್ಲಿ ತಿರುಗುರು ನಮ್ಮ ಹತ್ರಕ್ಕೆ ಬರ್ತಾರೆ ಅಂತ ತಿಳ್ಕೊಬೇಡಿ. ಹೆಣ್ಣಿನ ಸೌಂದರ್ಯ ಲಕ್ಷಣಗಳೇನಪ್ಪ ಅಂದರೆ ಲಕ್ಷಣವಾಗಿ ಬೈತಲೆ ಬಾಚಬೇಕು. ಬೈತಲೆ ಯಾತಕ್ಕೆ ಬಾಚಬೇಕು ಅಂದರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಬೈತಲೆ ಬಾಚಬೇಕು, ತಲೆ ಗಂಟು ಹಾಕಬೇಕು,
ಕೈಗೆ ಬಳೆ ಹಾಕಬೇಕು, ಹಣೆಗೆ ಚುಕ್ಕೆ ಇಡಬೇಕು, ಕಿವಿಗೆ ಓಲೆ ಹಾಕಬೇಕು, ಮಾಂಗಲ್ಯ ಅದು ಇರೋ ಪ್ರಮಾಣದಲ್ಲೇ ಇರಬೇಕು. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಏನೇ ಇದ್ದರೂ ಮದುವೆ ಆದ ನಂತರ ನಿನ್ನ ಗಂಡನ ಮನೆಯೇ ಸಿರಿ ಸಂಪತ್ತು ಕೂಡಿರ್ತಕ್ಕಂಥ ಆಸ್ಥಾನ ಅಂತ ತಿಳ್ಕೊಳ್ಬೇಕು. ಆಗಲೇ ಆ ಮನೆ ಮನೆತನ ಎಲ್ಲವೂ ಸುಭಿಕ್ಷವಾಗಿರೋದು. ಒಂದು ಮನೆ ನಗಬೇಕಾದ್ರೆ ಮನೆಗೆ ಚಿನ್ನ ಬೆಳ್ಳಿ ಎಲ್ಲ ನಗಿಸೋದು ಹೆಣ್ಣುಮಕ್ಕಳು, ನೀವು ನಗಿಸೋದು. ನಮ್ಮ ಮನೇಲಿ ಸಾಕಷ್ಟು ಇದೆಯಪ್ಪ, ನಮ್ಮಪ್ಪ ಮಾಡಿರೋ ಆಸ್ತಿ ಸುಮಾರು ಒಂದು 300 ಎಕರೆ ಜಮೀನು, ದವಸ ಧಾನ್ಯಗಳು, ಆಳು ಕಾಳು ಎಲ್ಲವೂ ಇದೆ. ಮನೆಗಿರೋ ಹೆಂಡತಿ ಅವಳನ್ನ ಯಾರು ಕೊಡೋರು? ಅವಳಲ್ಲಿರ್ತಕ್ಕಂಥ ನಗುಮುಖನ ಯಾರು ಕೊಡೋರು? ಆಕೆನೇ ತಂದುಕೋಬೇಕು. ಆಕೆ ಸದಾ ನಗನಗ್ತಾ ಇದ್ದರೆ, ಆ ಹೆಣ್ಣುಮಗಳು ನಗನಗ್ತಾ ಇದ್ದರೆ ಈ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೆಲ್ಲ ಇದೆಯಲ್ಲ, ಇದು ಯಾವುದು ಬೇಡ, ಅವಳ ಮುಖದಲ್ಲೇ ಎಲ್ಲ ಬಂದ್ಬಿಡುತ್ತೆ. ಅಂತಹ ನಗುಮುಖ ನಮ್ಮ ಭಾರತೀಯ ಸ್ತ್ರೀಯರಿಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಲುಕೊಂಡು ಇಲ್ಲದ ಕಷ್ಟಗಳನ್ನು ಮೈಮೇಲೆ ಹಾಕ್ಕೊಂಡು ನಾನು ಚೆನ್ನಾಗಿರಬೇಕು ಅಥವಾ ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಚಿಂತೆ ಎಂಬತಕ್ಕಂಥ ಸಾಗರದಲ್ಲಿ ಮಿಂದು ತೇಲ್ತಾ ಇದ್ದೀವಿ ನಾವು. ಇದಾಗಬಾರ್ದು. ಇನ್ನು ಮುಂದಾದರೂ ನಮ್ಮಲ್ಲಿ ಬದಲಾವಣೆ ತಂದುಕೋಬೇಕು. ಹಾಗೆ ಇನ್ನು ಮುಂದಾದರೂ ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಪಾಠ ನಾವು ಹೇಳಬೇಕು. ಸಂಸ್ಕಾರದ ಅರಿವು ಹೇಳಿದರೆ ಮಾತ್ರನೇ ನಾವು ನಮ್ಮ ಮನೆ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಆಗ ರಾಮಭಕ್ತ ಹನುಮ, ಅಭಯವನ್ನು ಕೊಡ್ತಕ್ಕಂಥ ಹನುಮ, ವೀರಾಂಜನೇಯ ಅಶೋಕವನಕ್ಕೆ ಬಂದ. ಸೀತಾದೇವಿ ಕೊಟ್ಟಂತಹ ಆ ಒಂದು ವಿಶೇಷವಾಗಿರ್ತಕ್ಕಂತಹ ತಲೆಯಲ್ಲಿರ್ತಕ್ಕಂತಹ ಒಂದು ಬಿಳ್ಳೆ ಅಂದರೆ ಆ ಒಂದು ವಿಶೇಷವಾದಂಥ ಮುದ್ರೆಯನ್ನು ತಂದ ರಾಮನಿಗೆ ಕೊಟ್ಟ. ಸ್ವಾಮಿ ನಿನ್ನ ಅರ್ಧಾಂಗಿ ಅಶೋಕವನದಲ್ಲಿದ್ದಾಳೆ, ಕ್ಷೇಮವಾಗಿದ್ದಾಳೆ, ಏನೂ ಭಯಪಡುವಂಥದ್ದಿಲ್ಲ. ಆಕೆ ನಿತ್ಯವೂ ಹೇಳಬೇಕಂದ್ರೆ ಬೆಂಕಿ ಥರ ಇದ್ದಾಳೆ. ಅಶೋಕವನದಲ್ಲಿ ಬೆಂಕಿ ಹಾಕಿ ಕೂತ್ಕೊಂಡಿದ್ದಾಳೆ, ಯಾರು ಹತ್ತಿರನೂ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ರಾಮನಿಗೆ ಧೈರ್ಯ ಕೊಟ್ಟ. ರಾಮನೇ ಒಡೆಯ, ಎಲ್ಲವೂ ರಾಮನಿಂದಲೇ. ಆದರೆ ರಾಮ ಸಹಿತ ನನ್ನ ಕೈಲಿ ಇಷ್ಟೇ ಶಕ್ತಿನಪ್ಪ, ನನಗಿನ್ನ ಜಾಸ್ತಿ ಶಕ್ತಿ ನಿನ್ನಲ್ಲಿದೆ, ಏಕೆಂದರೆ ನನ್ನ ಹೆಸರಲ್ಲಿ ನೀನು ಸಂಪಾದನೆ ಮಾಡಿಕೊಂಡಿದ್ದೆ ಶಕ್ತಿನ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ಹನುಮನ ಮುಂದೆ ನಿಂತು ನಾವು ಪ್ರಾರ್ಥನೆ ಮಾಡಬೇಕಾದ್ದು ಹನುಮನಲ್ಲ, ಹನುಮನ ಒಡೆಯನಾದಂತಹ ಶ್ರೀರಾಮಚಂದ್ರನ. ಆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ವೀರಾಂಜನೇಯ ನನ್ನ ಕಾಪಾಡಪ್ಪ ಅನ್ನೋದಕ್ಕಿಂತ ಅಲ್ಲಿ ಎಷ್ಟೊತ್ತು ನೀವು ಹನುಮನ ನೋಡ್ತೀರಿ ಅಷ್ಟೊತ್ತು ರಾಮನಾಮವನ್ನು ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಪ್ರಕಾರವಾಗಿ ರಾಮನಾಮವನ್ನು ನೀವು ನಿರಂತರವಾಗಿ ಪಠನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಅಂತಹ ಸಿದ್ಧಿ ಆಗಲಿ. ಇವತ್ತಿನ ದಿವಸ ಸಾಕಷ್ಟು ಹೊತ್ತಿನಿಂದ ಕೂತಿದ್ದೀರಿ, ಬೆಳಗಿನಿಂದ ಬಹುಶಃ ಸಾಕಷ್ಟು ಹೊತ್ತು ಕಾದಿದ್ದೀರಿ. ಹಾಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು, ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆಯನ್ನು, ಕುಂಭಾಭಿಷೇಕವನ್ನು ಬಹಳ ಅರ್ಥಪೂರ್ಣವಾಗಿ ಋತ್ವಿಜರು, ಅರ್ಚಕರು ಆಗಮ ಶಾಸ್ತ್ರ ಪ್ರಕಾರ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಸಹಿತ ಬಹಳ ಶ್ರದ್ಧಾಭಕ್ತಿಯಾಗಿ ಏರ್ಪಾಟ್ ಮಾಡಿದ್ದಾರೆ. ಸತ್ಯಾನಂದ ಅವರು ಇಲ್ಲಿವರೆಗೂ ಹೇಳಬೇಕಂದ್ರೆ ಭಗವತ್ ಸಂಕಲ್ಪ, ಭಗವಂತನ ಸೇವೆ, ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಅಚ್ಚುಕಟ್ಟಾಗಿ ನಮ್ಮೂರಲ್ಲಿ ನಡಿಬೇಕು. ನಮ್ಮೂರಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ, ನಮ್ಮ ಊರಿನವ್ರಿಗಾಗಲಿ, ಸುತ್ತಮುತ್ತ ಭಾಗದ ಯಾರೇ ರೈತ ಬಾಂಧವರಾದರೂ ಸಮಸ್ಯೆಗಳು ಕಷ್ಟಗಳು ದೂರ ಆಗಲಿ ಅಂಥೇಳಿ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ರಾಮನಿಗೆ, ಅದರಲ್ಲೂ ಹನುಮನ ವಿಶೇಷವಾಗಿರ್ತಕ್ಕಂಥ ಹನುಮ ಮತ್ತು ಒಂದು ಚಕ್ರ ಇರತಕ್ಕಂಥದ್ದು, ಮತ್ತೊಂದು ಶ್ರೀಕಾರ ಇರತಕ್ಕಂಥ ಒಂದು ನಾಣ್ಯವನ್ನು ಸಹಿತ ರಾಮನ ಭಕ್ತನಾದಂಥ ಹನುಮನಿಗೆ ಅಭಿಷೇಕವನ್ನು ಮಾಡಿ ಈ ಪ್ರಸಾದವನ್ನು ನಿಮ್ಮೆಲ್ಲರಿಗೂ ಕೊಡಬೇಕು ಅಂತ ತಂದಿದ್ದಾರೆ. ಒಳ್ಳೆಯದಾಗಲಿ. ಇದು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿಟ್ಟು ಪ್ರತಿನಿತ್ಯ ಇದರ ಮೇಲೆ ಒಂಚೂರು ಅರಿಶಿನ ಕುಂಕುಮ ಹಾಕಿ ಶ್ರದ್ಧಾಭಕ್ತಿಯಾಗಿ ಒಂಚೂರು ಪ್ರಾರ್ಥನೆ ಮಾಡಿ ಇದರ ಮೇಲೆ ಹಾಕುವಂಥ ಕುಂಕುಮವನ್ನೇ ನೀವು ಹಣೆಗೆ ಹಚ್ಕೊಳ್ಳಿ. ನಿಮಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮ ಇನ್ನೂ ಸಾಕಷ್ಟಿದೆ, ಬರೀ ನಂದೇ ಮಾತಾಗಬಾರ್ದು. ಅದಕ್ಕಾಗಿ ಮುಂದಿನ ಪಯಣ ನಾನು ಬೆಳೆಸ್ತಾ ಇದ್ದೇನೆ. ಕಾರ್ಯಕ್ರಮ ಇನ್ನೂ ಸಾಕಷ್ಟಿದೆ. ಸಂಜೆವರೆಗೂ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಹೋಗೋದಕ್ಕಿಂತ ಮುಂಚೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ, ಸೋಮವಾರ ಮಾರ್ಚ್ 4ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ದಿನ, ಮಹಾಶಿವರಾತ್ರಿ. ಹಾಗಾಗಿ ಆ ದಿನ ಸೋಮವಾರದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ, ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ. ಆ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ದರ್ಶನ ಮಾಡ್ತಾ ಇದ್ದೇವೆ ಪರಮ ಪವಿತ್ರ ಪೌರಾಣಿಕ ಕ್ಷೇತ್ರ ಕಾಶಿ ಸನ್ನಿಧಾನವನ್ನು. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ಶಿವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕಾಶಿ ಕ್ಷೇತ್ರವನ್ನು ದರ್ಶನ ಮಾಡೋದ್ರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.